ಒಂದ್ ತಿಂಗಳಿಂದ ರಾಮಾಯಣ ನಮ್ಮ ಕಾವೇರಿ ವಿಚಾರವಾಗಿ ನಮ್ಮಲ್ಲಿ ನಡೀತಾ ಇರುವಂತದ್ದು ಜಲಯುದ್ಧ ಆಗ್ತಾ ಇದೆ. ಏನ್ ಹೇಳ್ತೀರಾ ಕಾವೇರಿ ವಿಚಾರವಾಗಿ? ಇದು ಪರಿಹಾರ ಕಂಡುಕೊಳ್ಳುತ್ತೆ ಅಂತ ಅನ್ಸುತ್ತಾ, ಅಥವಾ ಸುಪ್ರೀಂ ಕೋರ್ಟ್ ತಪ್ಪ, ಅಥವಾ ಹಠ ಹಿಡಿದಿರೋದು ಯಾವ್ದು, ಕರ್ನಾಟಕನ ತಮಿಳುನಾಡ, ಏನ್ ಅನ್ಸುತ್ತೆ? ನಟ, ನಿರ್ದೇಶಕ, ನಿರ್ಮಾಪಕ ಪ್ರಕಾಶ್ ರೈ ಇದೊಳ್ಳೆ ರಾಮಾಯಣದ ಬಗ್ಗೆ ಮಾತಾಡ್ತಾ ಇದೀವಿ, ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ. ರಾಜಕೀಯ ಅದು ದೊಡ್ಡ ವಿಷಯ, ಅದು ಬೇರೆ ವಿಷಯ. ನೀವು ಅನ್ಕೊಂಡಷ್ಟು ಚಿಕ್ಕ ವಿಷಯ ಅಲ್ಲ, ಅದು ತುಂಬಾ ಆಳವಾದ ವಿಷಯ. ರೈತನ ಸಮಸ್ಯೆ ಬರೀ ನೀರು ಮಾತ್ರ ಅಲ್ಲ, ಬಹಳಷ್ಟು ಸಮಸ್ಯೆಗಳಿದೆ. ತುಂಬಾ ಗಂಭೀರವಾಗಿ ಮಾತಾಡಬೇಕು. ಈ ತರದ ಕಾರ್ಯಕ್ರಮಗಳಲ್ಲಿ ಸುಮ್ಮನೆ ಬಾಯಿಗೆ ಬಂದ ಪ್ರಶ್ನೆ ಕೇಳಿ ನನ್ನನ್ನು ಹೇಳಿಬೇಡಿ. ಇದನ್ನ ರಿಲೇ ಮಾಡಬೇಕು. ಒಬ್ಬ ನಟನಾಗಿ ನೀವು ಒಂದು ನಿಮಿಷ ಸ್ಟಾಪ್ ಇಟ್. ಏನ್ ಸಿಗುತ್ತೆ ನಿಮ್ಗೆ ಇದರಲ್ಲಿ? ಸ್ಟಾಪ್ ಇಟ್. ಏನ್ ಸಿಗುತ್ತೆ ನಿಮ್ಗೆ ಇದರಲ್ಲಿ? ಮಾತಾಡ್ತಾ ಇದೆ, ಜನರು ಆಗಲೇ ಕೋಪದಲ್ಲಿದ್ದಾರೆ, ನೋನಲ್ಲಿದ್ದಾರೆ. ಸಿನಿಮಾ ನಟನಿಂದ ಇದರ ಬಗ್ಗೆ ಏನೋ ಕೇಳಿಕೊಂಡು ಇದು ಯಾಕೆ ಬರುತ್ತೆ ನಿಮ್ಗೆ ಈ ಕೆಟ್ಟ ಬುದ್ಧಿ? ಇದಲ್ಲ ಸಮಯ, ಇದಲ್ಲ ಅಲ್ವೇ? ನೀವು ಇದಲ್ಲ ಅಲ್ವೇ ಸಮಯ? ದಯವಿಟ್ಟು ನೀವು ಜವಾಬ್ದಾರಿಯಿಂದ ಇರಬೇಕು. ಇದನ್ನ ನೀವು ರೆಕಾರ್ಡ್ ಮಾಡಿ ಹೇಳಬೇಕು ಜನಕ್ಕೆ. ನಿಮ್ಗೆ ಯಾಕೆ ಆ ಜವಾಬ್ದಾರಿಗಳಿಲ್ಲ? ಬಾಯಿಗೆ ಬಂದಂಗೆ ಯಾಕೆ ಕೇಳ್ತೀರಿ? ಯಾವ ಸಂದರ್ಭದಲ್ಲಿ ಯಾವ ಪ್ರಶ್ನೆ ಕೇಳಬೇಕು ಅನ್ನೋ ಒಂದು ಬೇಸಿಕ್ ತಾಳ್ಮೆ ಇಲ್ದಿದ್ರೆ ತಪ್ಪಲ್ವಾ ಅಮ್ಮ ಮಾಡೋದು? ನಾನೇನ್ ಪಾಪ ಮಾಡಿದ್ದೇನೆ ನಿಮಗೆ? ಅಲ್ಲ, ಯಾಕೆ ಹೇಳಿದ್ದೀರಿ ಅನ್ನೋಸಲಾಗಿ? ಯಾಕೆ ಉದ್ದೇಶ ಅಲ್ದಿದ್ರೆ ಯಾಕೆ ಆ ಪ್ರಶ್ನೆ ಯಾಕೆ ಬಂತು ಇದೊಳ್ಳೆ ರಾಮಾಯಣದ ಮೀಟಿಂಗ್ ನಲ್ಲಿ? ನಾನು ಕೇಳ್ತಿರೋದಷ್ಟೇ. ನಿಮಗೆ ಯಾಕೆ ಬೇಕು? ಅದು ಯಾಕೆ ಇಲ್ಲಿರುವಂತ ನಟರು ಅಲ್ಲಿರುವ ನಟರು ಯಾಕೆ ಬೇಕು ನಿಮಗೆ? ಎಲ್ರೂ ನಟರೇ, ಎಲ್ರೂ ಮನುಷ್ಯರೇ. ಸಮಸ್ಯೆ ಬೇರೆ ಇದೆ, ನಮ್ಮೆಲ್ರಿಗೂ ಗೊತ್ತದು. ಯಾವ ಚಾನೆಲ್ ಇದು? ನೆವರ್ ಕಮ್ ಟು ಮೀ ಅಗೈನ್. ಕಾಂಟ್ರವರ್ಸಿ ಬೇಕಾ ನಿಮಗೆ? ಮಾಡ್ತೀನಿ ಕಾಂಟ್ರವರ್ಸಿ ಆಗ್ತದೆ. ಹೇಳ ನಿಮ್ ಕಾಂಟ್ರವರ್ಸಿಗಳ ಬಗ್ಗೆ. ನಾನು ಉದ್ದೇಶ ಇಲ್ಲದೆ ಯಾಕೆ ಬರುತ್ತಾ ಪ್ರಶ್ನೆ? ಜವಾಬ್ದಾರಿ, ನನ್ನ ಜವಾಬ್ದಾರಿ ಬಗ್ಗೆ ನೀವು ಮಾತಾಡಿ. ನಿಮ್ ಜವಾಬ್ದಾರಿ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವಾಗ ಕೇಳಬೇಕು ಅವಾಗ ಕೇಳಬೇಕು ಪ್ರಶ್ನೆ. ಯಾವಾಗ ಕೇಳಬೇಕು ಅವಾಗ ಕೇಳು. ಅದೇ ಉತ್ತರ ಕೊಟ್ಟಿದ್ದು ನಾನು ನಿಮಗೆ. ನಾಟ್ ಇಂಟ್ರೆಸ್ಟೆಡ್. ಓಕೆ ಸರ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು.